ನಾವು ಜನಪದವನ್ನ ನೆನಪಿಸ್ಕೊಂಡ್ರೆ, ಕರ್ನಾಟಕವನ್ನ ನೆನಪಿಸ್ಕೊಂಡ್ರೆ ಅಥವಾ ಬದುಕನ್ನ ನೆನಪಿಸ್ಕೊಂಡಾಗ ಅವರೇ ನಮ್ಮ ಕಣ್ಮುಂದೆ ಬರ್ತಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾದವರು, ಕಬೀರ್ ಸನ್ಮಾನ್ ಗೌರವಕ್ಕೆ ಪಾತ್ರರಾದವರು, ಪದ್ಮಶ್ರೀ, ನಾಡೋಜ ಎಲ್ಲ ಗೌರವ ಅವರಿಗೆ ಸಂದಿದೆ. 8ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದವರು. ಈ ಜೀವನದ ಸಂತೋಷದ ಹಿಂದಿರೋ ಗುಟ್ಟೇನು ಸರ್? ಇದು ಕೊನೆ ಕ್ಷಣ ಅಂತ ತಿಳ್ಕೊಂಡು ಅದನ್ನ ಎಂಜಾಯ್ ಮಾಡ್ಬೇಕು. ವಯಸ್ಸಾಗೋಯ್ತು ಅಂತ ಯಾವ ತರ ಅನ್ಕೊಂಡಿದ್ದೀರಾ ನೀವು? ವಯಸ್ಸಾಯ್ತು ಅಂತ, ವಯಸ್ಸಾಗೋಯ್ತು ಅಂತ ಅನ್ಸೋದಿಲ್ಲ. ನೀವು ದೇಶ ಎಲ್ಲ ಸುತ್ತದ್ರಿ, ಕೋಶ ಎಲ್ಲ ಓದಿದಿರಿ, ಅದರಲ್ಲಿ ದುಃಖನೂ ಇರ್ತದೆ, ದುಃಖದಿಂದ ಬರುವ ಆನಂದವೂ ಇರ್ತದೆ. ಸರ್, ಹ್ಯಾಪಿ ಲೈಫ್ ಅಂದ್ರೆ ಏನು? ಸಂಸಾರ ಬೇಕು, ಆಮೇಲೆ ಭಾವನೆಗಳು ಬೇಕು. ಖುಷಿಯಾಗಿರೋಕೆ ಏನ್ ಮಾಡ್ಬೇಕು? ಡೆಫಿನೇಷನ್ ಮೂಲಕ ತಿಳಿಯುವಂಥದ್ದು ಅಲ್ಲ, ಅದು ನನಗೆ ತಿಳಿಯುವಂಥದ್ದು. ನಿಮಗೆ ಯಾವ್ದು ತುಂಬಾ ಖುಷಿ ಕೊಟ್ಟದ್ದು ಸರ್? ಯೂನಿವರ್ಸಿಟಿ ನನ್ನ ಕಡೆಯಿಂದ ಆಗತ್ತಾಗ್ಬಿಡುತ್ತ ಅಂತ ನನಗೆ ಅನಿಸ್ಲೇ ಇಲ್ಲ. ಕೊಡ್ರಿ ಮಾಡ್ತೀನಿ ಅಂತ. ಹೌದಾ? ಪ್ರಪಂಚದಲ್ಲಿ ಒಂದು ಭಾಷೆಗಿರುವಂತ ಮೊದಲ ಯೂನಿವರ್ಸಿಟಿ ಸರ್ ಅದು. ಈಗ ನೀವು ಏನೇನೆಲ್ಲ ಕನಸು ಕಂಡಿದ್ರಲ್ಲ ಸರ್, ಇದು ಮಾಡ್ಬೇಕು ಅಂತೆಲ್ಲ, ಅದೆಲ್ಲ ನನ್ಸಾಗಿದೆಯಾ ಸರ್? ಯಾವ್ದು ಉಳ್ಕೊಂಡಿಲ್ವಾ? ಆಸೆ ಇನ್ನೂ ಉಳಿತು, ಇಷ್ಟು ಮಾಡಲಿಲ್ವಲ್ಲ ನಾನು ಅಂತ ಹೇಳಿ ಅನ್ನಿಸ್ತದೆ. ಕುಟುಂಬದಿಂದ ಕುಟುಂಬಕ್ಕೆ ಅದನ್ನ ಹೇಳ್ಕೊಡೋ ವಿಚಾರ ಯಾವ್ದಿದೆ? ಏನು ತಗೊಂಡಿವಿ ನಾವು? ಅದೇ ಅಂದ್ರೆ ನೀವು ಈಗಲೂ ಆಕ್ಟಿವ್ ಆಗಿದ್ದೀರಾ ಅಂತ. ಕನ್ನಡ ಬೆಳೆಸ್ಬೇಕು, ಭಾಷೆ ಬೆಳೆಸ್ಬೇಕು, ಪೊಯಿಟ್ರಿ ಬೆಳೆಸ್ಬೇಕು. ನಾವು ಬೆಳೆಸುವಂಥದ್ದು ಬೇಕಾದಷ್ಟಿದೆ. ನಿಜವಾಗ್ಲೂ ಕನ್ನಡ ಭಾಷೆ ಹೇಗೆ ಬೆಳಿಬೇಕು? ಇಂಗ್ಲೀಷ್ ಹೆಂಗಿದೆ, ನಮ್ಮ ಕನ್ನಡವನ್ನು ಇಂಗ್ಲೀಷಿನ ಜೊತೆಗೆ ಹೋಲಿಸಬೇಕು. ಎಷ್ಟು ಸಮಯ ಆಯ್ತು ಸರ್ ಊರಿಗೆ ಹೋಗಿ? ಹೋಗ್ತಿರ್ತೀರಿ ಸರ್? ಅಲ್ಲಿ ನನ್ನ ಗೆಳೆಯರು ಯಾರಿಲ್ಲ, ಹಳೆ ಜೀವನ ಇಲ್ಲ, ಹಳೇದು ಏನೂ ಇಲ್ಲ ಇಲ್ಲಿ. ಈಗ ಮಾಡರ್ನ್ ಯುಗ ಅಂತ ಕರಿತೀವಿ, ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಸ್ವಾಭಾವಿಕ ಅದು. ಬಟ್ ತುಂಬಾ ಜನ ಬೇರೆ ದೇಶಕ್ಕೆ ಹೋದವರು ಬರೋದೇ ಇಲ್ಲ, ಅಲ್ಲೇ ಇದ್ಬಿಡ್ತಾರೆ. ತುಂಬಾ ಜನ ಬೇರೆ ದೇಶಕ್ಕೆ ಹೋಗಿ ವಾಪಸ್ ಬಂದಿರೋರು ಆ ದೇಶ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಇಲ್ಲಿದ್ ನೋಡಿ ಬೈಕತ್ತಾರೆ. ಇಂಡಿಯನ್ಸ್ಗೆ ಅಮೆರಿಕಕ್ಕೆ ಹೋದ ಕೂಡಲೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತದೆ. ಅಯ್ಯೋ ಪೀಡೆ ಬಿಡುತ್ತೆ. ಸರ್, ನಿಮ್ಮ ನಾಟಕಗಳನ್ನ ಅಥವಾ ನಿಮ್ಮ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ನೋಡಿ ಬೆಳೆದಿದ್ದೀವಿ. ಎಲ್ಲೋ ಕೂತು ಟಿವಿ ನೋಡ್ಬೇಕಾದ್ ಬಂದಾಗ ಎದ್ದು ಕುಣಿಯುವಷ್ಟು ಆನಂದ ಏನು ಆಗೋದಿಲ್ಲಪ್ಪ. ಇದ್ದಂಗೆ ನ್ಯೂಸು, ಅಯ್ಯೋ ಮನುಷ್ಯರು ದಡ್ರು. ಜೋಕುಮಾರಸ್ವಾಮಿ ನಾಟಕ ಅಂದ್ರೆ ಏನ್ ನೆನಪಾಗುತ್ತೆ? ಒಂದು ವಾರದಲ್ಲೇ ಇಡೀ ದೇಶದ ಸುದ್ದಿ ಆಯ್ತದು. ಡೆಲ್ಲಿ ಶಾಕ್, ರಷ್ಯಾಕ್ಕೆ ಹೋದಿವಿ ಶಾಕ್, ಚೈನಾಕ್ಕೆ ಹೋದಿವಿ, ಚೈನಾದಲ್ಲಿ ಶಾಕ್.